ಸರಿ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಯತ್ರ್ಯಧಿಕರಣದಲ್ಲಿ ನಾವು ಇದ್ವಿ. ಒಂದು ಸೂತ್ರ ಆಗಿತ್ತು, ಅದರಲ್ಲಿ ಎರಡು ಸೂತ್ರ ಆಗಿತ್ತು ಅಂತ ಅನಿಸುತ್ತೆ. ಎರಡಾ ಒಂದ ಅರ್ಥ ಆಗಿದೆ. ಏನೋ ಪಲ್ಲಕ್ಕಿ ಉತ್ಸವ ಬಂದಿದೆ. ಇದು 26 ಅಂತ ನಾವು ಅನ್ಕೋತಾ ಇದ್ವಿ. 26 ನೀವು ಶುರು ಮಾಡಿದ್ರಿ ಅಂತ ನೋಟ್ಸ್ ಚೆಕ್ ಮಾಡ್ತಾ ಇದ್ದೀನಿ. ಇಪ್ಪತ್ತಾರನೇ ಸೂತ್ರ ಆಗಿದೆ ಅಂತ ಅರ್ಥ ಆಗಿದೆ ಆಚಾರ್ಯ. ಎಲ್ಲದಂಗಾಗಿದೆ ಅಂತಂದ್ರೆ ನೀವು ಸೂತ್ರ ಹೇಳಿದ್ದೀರಾ, ಭಾಷ್ಯನ ಶ್ರುತೆ ಕಿಲ ವಿವಿಕ್ತ ಇತಿ ಶ್ರುತೇ ಅಲ್ಲಿವರೆಗಾಗಿದೆ. ಅಲ್ಲಿ ಮುಂದೆ ಹೇಳ್ಬೇಕು ಕಾಯ ಇತ್ಯೇಕ ದೇಶ ಪರಿಮಿತಂ ಅದ್ ಹೇಳ್ಬೇಕು. ಹೇಳ್ತಿಲ್ಲ. ಸರಿ ಸರಿ ಸರಿ. ಇನ್ನೊಮ್ಮೆ ಆ ಸೂತ್ರವನ್ನು ಓದೋಣ. ಓಂ ಭೂತಾದಿ ಪಾದೌ ವ್ಯಪದೇಶೋಪಪತ್ತೇಶ್ಚೈವಂ ಓಂ. ಈ ಒಂದು ಪಾದದಲ್ಲಿ, ಈ ಒಂದು ಅಧಿಕರಣದಲ್ಲಿ ಗಾಯತ್ರಿ ಶಬ್ದವನ್ನ ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಇಲ್ಲಿ ಅತ್ಯಧಿಕವಾದ ಶ್ರೇಷ್ಠನಾದ ಅತ್ಯಂತ ಮಹಿಮೆ ಉಳ್ಳಂತಹ ವ್ಯಕ್ತಿಯೇನೆ ಪುರುಷ ಶಬ್ದ ವಾಚ್ಯನಾಗ್ತಾನೆ. ಚತುರ್ಮುಖಾದಿ ಜೀವರಾಶಿಗಳು ಆ ಪುರುಷನ ಮೂರು ಭಾಗಗಳು, ಅಂದರೆ ಅಲ್ಲಿ ಹೇಳಿದ್ವಿ ನಾರಾಯಣ, ವಾಸುದೇವ, ವೈಕುಂಠ ಎಂಬುವಂತಹ ಮೂರು ಅಂಶಗಳು. ಅವನು ಎಲ್ಲದಕ್ಕಿಂತಲೂ ಶ್ರೇಷ್ಠ. ಆದ್ದರಿಂದಾಗಿ ದಿವಿ ಎಂಬ ಶಬ್ದದಿಂದಾಗಿ ವಾಚ್ಯನಾಗಿದ್ದಾನೆ. ಮುಂದೆ ಪಾದ ಇತ್ಯೇಕದೇಶ ಪರಿಮಿತಂ ಚತುರ್ಭಾಗ ಬಲ ಇತಿವತ್ ಭಿನ್ನಂ ಚ ಶಬ್ದಾತ್ ಸಹಿ ಪುರುಷ ಸೂಕ್ತಾಭಿಧೇಯ. ಅವನು ಪುರುಷ ಸೂಕ್ತದಿಂದಾಗಿ ಅಭಿಧೇಯನಾಕೆ, ಪುರುಷ ಸೂಕ್ತದಿಂದ ವಾಚ್ಯನವನು ಯಾಕೆ ಆಗ್ತಾನೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಪಾದ ಅಂತಂದರೆ ಏಕದೇಶ, ಅಂದರೆ ಒಂದು ಭಾಗ ಉಳ್ಳದ್ದು. ಈಗ ನೀವು ನಿಮ್ಮ ಮನೆಯ ಒಂದು ಏಕದೇಶದಲ್ಲಿ ಕುಳಿತಿದ್ದೀರಿ. ಏಕದೇಶ ಅಂದರೆ ಒಂದು ಭಾಗ, ಒಂದು ಯಾವುದೋ ಒಂದು ರೂಮಲ್ಲಿ ಕುಳಿತಿದ್ದೀರಿ. ಪಾದ ಅಂತಂದರೆ ಒಂದು ಪಾದ ಅಂತಂದರೆ ಏಕದೇಶ ಅಂತರ್ಥ. ಚತುರ್ಭಾಗ ಫಲವತ್, ಚತುರ್ಭಾಗ ಬಲವತ್, ನಾಲ್ಕನೇ ಒಂದು ಭಾಗ. ನಾಲ್ಕನೇ ಒಂದು ಭಾಗ ಅಂದರೆ ಮನೆಯನ್ನು ಒಂದು 4 ಭಾಗ ಮಾಡಿದಾಗ ಅದರಲ್ಲಿ ಒಂದು ಭಾಗ ನಾವಿದ್ದೇವೆ. ಹಾಗೆ ಭಿನ್ನಂಚ
ಸಹಿ ಅವನು ಪರಮಾತ್ಮ ಹಾಗಲ್ಲ. ಪಾದಮಿತಿ ಅಂತಂದರೆ ನಾಲ್ಕನೇ ಒಂದು ಭಾಗ ಅಲ್ಲ, ಯಾವುದೋ ಒಂದು ದೇಶದಲ್ಲಿ ಪರಮಾತ್ಮ ಇಲ್ಲ, ಅದಕ್ಕಿಂತ ಭಿನ್ನನಾಗಿದ್ದಾನೆ. ಪಾದಮಿತಿ ಚತುರ್ಭಾಗ ಬಲವತ್. ಈ ಚತುರ್ಭಾಗ ಬಲವತು ಅಂತ ಎದಕ್ಕೆ ಬಂದಿದ್ದು ಅಂತಂದರೆ, ಭೀಮನು ರಾಮನಿಗಿಂತಲೂ ನಾಲ್ಕನೇ ಒಂದು ಭಾಗ ಬಲವುಳ್ಳವನು. ಅರ್ಥಾತ್ ರಾಮನ ಒಂದು ಏನು ಬಲ ಇದೆ ಅದರನ್ನು ನಾವು ನಾಲ್ಕು ಭಾಗವನ್ನು ಮಾಡಿದಾಗ ಅದರಲ್ಲಿ ಒಂದು ಬಲವುಳ್ಳವನು ಭೀಮ ಅಂತ ವ್ಯವಹಾರ ಮಾಡ್ತೇವೆ. ಹೌದಾ? ಅವನಷ್ಟು ಅಲ್ಲ, ಅವನಲ್ಲಿ ಒಂದು ಇಷ್ಟು ಪರ್ಸೆಂಟೇಜು ಅಂತ ಹೇಳ್ತೇವಲ್ಲ. ಹಾಗೆ ಪರಮಾತ್ಮ ಪಾದ ಅಂತಂದರೆ ಏಕದೇಶ. ಪಾದಮಿತಿ ಏಕದೇಶ ಪರಿಮಿತಂ. ಪಾದ ಅಂದ್ರೇನು? ಇತ್ಯೇಕದೇಶ ಪರಿಮಿತಂ. ಪಾದ ಅಂದ್ರೇನು? ಒಂದೇ ಸ್ಥಳದಲ್ಲಿ, ಒಂದು ಮೂಲೆಯಲ್ಲಿರುವಂಥದ್ದು, ಒಂದೇ ಒಂದು ಜಾಗ ಅಲ್ಲಿರುವಂಥದ್ದು. ಆದರೆ ಚತುರ್ಭಾಗ ಬಲವತ್, ನಾಲ್ಕನೇ ಒಂದು ಭಾಗ ಪರಮಾತ್ಮ ಅಂತ ಹೇಳಿಕ್ ಬರೋದಿಲ್ಲ, ಅದಕ್ಕಿಂತ ಭಿನ್ನನಾಗಿದ್ದಾನೆ ಪರಮಾತ್ಮ. ಯಾಕೆ? ಒಂದೇ ಸ್ಥಳದಲ್ಲಿ ಇದ್ದಾನೆ ಪರಮಾತ್ಮ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಆದ್ದರಿಂದಾಗಿ ಅಂತಹ ಏಕದೇಶದಿಂದಕ್ಕಿಂತ ಏಕದೇಶ ಭಾಗಕ್ಕಿಂತ ಭಿನ್ನನಾಗಿದ್ದಾನೆ, ಅರ್ಥಾತ್ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದರಿಂದಾಗಿ ಸಹಿ ಆ ವಿಷ್ಣುವೇನೆ ಪುರುಷ ಸೂಕ್ತ ಅಭಿಧೇಯ, ಪುರುಷ ಸೂಕ್ತ ಶಬ್ದವಾಚ್ಯನಾಗಿದ್ದಾನೆ. ಮುಂದೆನೂ ಹೇಳ್ತಾರೆ, ಯಜ್ಞೇನ ಯಜ್ಞಮಯಜಂತ ಇತಿ ಯಜ್ಞ ಶಬ್ದಾತ್. ಇಲ್ಲಿ ಯಜ್ಞೇನ ಯಜ್ಞಂ ಅಯಜಂತ, ಯಜ್ಞೇನ ಯಜ್ಞಮಯಜಂತ. ಯಜ್ಞೇನ ಅಂತಂದ್ರೆ ಯಜ್ಞ ಶಬ್ದ ವಾಚ್ಯನಾದ ಪರಮಾತ್ಮ, ಅಥವಾ ಯಜ್ಞ ಶಬ್ದ ವಾಚ್ಯವಾದ ಸತ್ಕ್ರಿಯೆಗಳಿಂದ. ಯಜ್ಞಂ ಯಜ್ಞದ ವಾಚ್ಯನಾದ ಪರಮಾತ್ಮನನ್ನ ಅಯಜಂತ ಪೂಜಿಸಿದರು. ನೋಡ್ರಿ, ಯಜ್ಞ ಶಬ್ದ ವಾಚ್ಯನಾದ ಯಜ್ಞೇನ ಯಜ್ಞಂ ಅಯಜಂತ, ಯಜ್ಞದಿಂದಾಗಿ ಯಜ್ಞನನ್ನ ಅಯಜಂತ ಪೂಜಿಸಿದರು. ಯಜ್ಞೇನ ಅಂತಂದ್ರೆ ಯಜ್ಞ ಶಬ್ದ ವಾಚ್ಯವಾದದ್ದು ಸತ್ಕ್ರಿಯೆಗಳು ಅಂತ ಅರ್ಥ. ಯಜ್ಞಂ ಯಜ್ಞ ವಾಚ್ಯನಾದ ಪರಮಾತ್ಮನನ್ನ ಅಯಜಂತ ಪೂಜಿಸಿದರು. ಇತಿ ಹೀಗೆ ಯಜ್ಞ ಶಬ್ದಾತ್, ಯಜ್ಞ ಶಬ್ದಾತ್ ಯಜ್ಞ ವಿಷ್ಣುದೇವತಾ ಇತಿ. ಅವನಲ್ಲಿಯೇನೆ, ಆ ಪರಮಾತ್ಮನಲ್ಲಿಯೇನೆ ಯಜ್ಞ ಶಬ್ದ ಅಥವಾ ಯಜ್ಞ ಶಬ್ದ ವಾಚ್ಯತ್ವ ಇರುವುದರಿಂದ, ಯಜ್ಞ ಅಂತಂದ್ರೂ ಪರಮಾತ್ಮನೇನೆ, ವಿಷ್ಣು ಪರಮಾತ್ಮನೇನೆ. ಅದರಿಂದಾಗಿ ಹೀಗೆ ಅನೇಕ ಶ್ರುತಿಗಳು ಇವೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ನೋಡಿ, ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವಾಭಿಧೀಯತೆ ಯಥಾ ಹಿ ಪೌರುಷೇ ಸೂಕ್ತೆ ವಿಷ್ಣುರೇವಾಭಿಧೀಯತೆ. ಆಗಿನ ಕಾಲದಲ್ಲಿ, ದ್ವಾಪರ ತ್ರೇತಾಯುಗದಲ್ಲಿ ಮಹಾರಾಜ ಅಂತಂದರೆ ರಾಮನೇನೆ, ಅವನ್ ಬಿಟ್ಟು ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಿನ್ ಕಾಲೇ ಮಹಾರಾಜ. ಈಗ ಆಚಾರ್ಯರು ಅಂತಂದರೆ ಮಧ್ವರೇನೆ, ಸೂತ್ರಗಳು ಅಂತಂದರೆ ಬ್ರಹ್ಮಸೂತ್ರವೇನೆ. ಹೌದಾ? ಹಾಗೆ ಆಗಿನ ಕಾಲದಲ್ಲಿ ಮಹಾರಾಜ ಅಂದರೆ ತ್ರೇತಾಯುಗದಲ್ಲಿ ಮಹಾರಾಜ ಅಂದರೆ ಹೇಗೆ ರಾಮನೇ ಆಗ್ತಿದ್ನೋ ಹಾಗೆ ಪುರುಷ ಸೂಕ್ತದಿಂದಾಗಿ ವಾಚ್ಯನಾದವನು ಯಾರು ಅಂತಂದರೆ ಅದು ವಿಷ್ಣುವೇನೇ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವಾಭಿಧೀಯತೆ ಯಥಾ ಹಿ ಪೌರುಷೇ ಸೂಕ್ತೆ ವಿಷ್ಣುರೇವಾಭಿಧೀಯತೆ ಇತಿ ಚ ಸ್ಕಾಂದೇ. ಆಯ್ತಾ? ಹೇಗೆ ಆಗಿನ ಕಾಲದಲ್ಲಿ ಮಹಾರಾಜ ಅಂದರೆ ರಾಮಚಂದ್ರನೇ ಆಗ್ತಿದ್ನೋ ಹಾಗೆ ಪುರುಷ ಸೂಕ್ತದಲ್ಲಿ ವಿಷ್ಣುರೇವ ಅಭಿಧೀಯತೆ, ವಿಷ್ಣುವೇನೇ ವಾಚ್ಯನಾಗೋದೇ ಹೊರತು ಇನ್ಯಾರೂ ಕೂಡ ವಾಚ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪುರಾಣದಲ್ಲಿ ಹೇಳಿರುವಂತಹ ಆ ಗಾಯತ್ರಿ, ಜ್ಯೋತಿ, ಪುರಾಣ ಅಂದರೆ ಇವೆ ಪುರುಷ ಸೂಕ್ತದಲ್ಲಿ.
ಹೇಳುವಂಥ ಗಾಯತ್ರಿ, ಜ್ಯೋತಿ, ಯಜ್ಞಾದಿ ಶಬ್ದ ವಾಚ್ಯನಾದವನು ವಿಷ್ಣುವೇನೇ ಆಗ್ತಾನೆ. ಅಲ್ಲ, ಅದಕ್ಕೆ ಮುಂದೆ ಹೇಳ್ತಾರೆ, ನೀವು ಪುರುಷ ಸೂಕ್ತವನ್ನು ಇಟ್ಕೊಂಡು ಹೇಳ್ತಾ ಇದ್ದೀರಿ, ನಮಗೆ ಎಲ್ಲೆಲ್ಲಿ ಪಂಚಮೀ ವಿಭಕ್ತಿಯ ಪ್ರಯೋಗ ಕಂಡಿದೆ ಅಲ್ಲಿ ಅದು ಭಿನ್ನವಾಗಿದೆ ಅಂತ ಕಂಡಿದೆ. ಎಲ್ಲಿ ಭೇದ ಇರ್ತದೋ ಅಲ್ಲಿ ಪಂಚಮೀ ವಿಭಕ್ತಿಯ ಪ್ರಯೋಗ ಆಗತ್ತೆ. ಅದರಿಂದಾಗಿ ಮುಂದೆ ಪುರುಷ ಸೂಕ್ತದಲ್ಲಿ ಪಂಚಮೀ ವಿಭಕ್ತಿಯ ಪ್ರಯೋಗ ಅನೇಕ ಕಡೆ ಆಗಿದೆ. ಅದರಿಂದಾಗಿ ವಿಷ್ಣುವನ್ನು ಬಿಟ್ಟು ಭಿನ್ನನಾದ ಇನ್ನೊಬ್ಬ ವ್ಯಕ್ತಿಯನ್ನು ಯಾಕೆ ಹೇಳಿರಬಾರದು? ಸರಿನಾ? ಪ್ರಶ್ನೆ ಗೊತ್ತಾಯ್ತಾ? ಮುಂದೆ ಸೂತ್ರ ಹೊರಡೋದು ಹೀಗೆ. ಈಗ ನೀವು ಪುರುಷ ಸೂಕ್ತವನ್ನು ಇಟ್ಕೊಂಡು ಹೊರಡ್ತಾ ಇದ್ದೀರಿ. ಪುರುಷ ಸೂಕ್ತದಲ್ಲಿ ಪಂಚಮೀ ವಿಭಕ್ತ್ಯಂತವಾದ ಅನೇಕ ಶಬ್ದಗಳು ಬರ್ತವೆ. ಈಗ ಪಂಚಮೀ ವಿಭಕ್ತ್ಯಂತವಾದ ಶಬ್ದಗಳು ಬಂದಾಗ ಇನ್ನೊಬ್ಬ ವ್ಯಕ್ತಿಯನ್ನು ಹೇಳೋದು. ಅದು ಪಂಚಮಿ ವಿಭಕ್ತಿಯ ಪ್ರಯೋಗ ಎಲ್ಲಿ ಅಂತಂದರೆ ಎಲ್ಲಿ ಭೇದ ಇರ್ತದೋ ಆವಾಗ ಪಂಚಮಿ ವಿಭಕ್ತಿಯ ಪ್ರಯೋಗ. ಹಾಗಾದರೆ ಪಂಚಮೀ ವಿಭಕ್ತಿಯ ಪ್ರಯೋಗ ಆಗಿದೆ ಪುರುಷ ಸೂಕ್ತದಲ್ಲಿ. ಈಗ ನೀವು ಯಾವುದೋ ಒಂದು ಯಜ್ಞ ಶಬ್ದದಿಂದ ವಿಷ್ಣುವನ್ನು ಇಟ್ಕೊಳ್ಳೋಣ, ಇನ್ನೂ ಅನೇಕ ಶಬ್ದಗಳು ಬರ್ತವೆ, ಅಲ್ಲಿ ಆ ಶಬ್ದಗಳು ಪಂಚಮ್ಯಂತವೇ ಆಗಿದೆ. ಪಂಚಮ್ಯಂತ ಅಂತಂದರೆ ವಿಷ್ಣು ಭಿನ್ನವಾದ ಇನ್ನೊಬ್ಬ ವ್ಯಕ್ತಿಯನ್ನು ಹೇಳಬೇಕು, ವಿಷ್ಣುವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವು. ಹಾಗಾದರೆ ಅವರೂ ಕೂಡ ಯಾಕೆ ಬ್ರಹ್ಮ ಶಬ್ದ ವಾಚ್ಯರಾಗಬಾರದು ಅಂತ ಪ್ರಶ್ನೆ. ಅವರೂ ಕೂಡ ಯಾಕೆ ಪುರುಷ ಸೂಕ್ತ ಶಬ್ದ ವಾಚ್ಯರಾಗಬಾರದು ಅಂತ ಪ್ರಶ್ನೆ. ಸರಿನಾ? ಪ್ರಶ್ನೆ ಗೊತ್ತಾಯ್ತಾ? ಇನ್ನೊಂದ್ಸತಿ ಹೇಳಿ ಆಚಾರ್ಯ, ಇನ್ನೊಂದ್ಸತಿ ಹೇಳಿ ಪ್ರಶ್ನೆ. ಆಚಾರ್ಯ ಹೇಳ್ತೇನೆ. ಇನ್ನೊಂದ್ಸತಿ. ಎಲ್ಲಿ ಪಂಚಮೀ ವಿಭಕ್ತಿ ಪ್ರಯೋಗ ಆಗಿರುತ್ತೋ ಅಲ್ಲಿ ಭೇದ ಇರುತ್ತೆ ಅಂತ ಅರ್ಥ. ಅಂದರೆ ಭೇದ ಸೂಚಕವಾದದ್ದು ಪಂಚಮೀ ವಿಭಕ್ತಿ. ಉದಾಹರಣೆಗೆ ವೃಕ್ಷಾತ್ ಪರ್ಣಂ ಪತತಿ, ವೃಕ್ಷಾತ್ ಪಂಚಮೀ ವಿಭಕ್ತಿ, ಪರ್ಣಂ ಪತತಿ, ವೃಕ್ಷಾತ್ ಪರ್ಣಂ ಪತತಿ. ವೃಕ್ಷದ ದೆಸೆಯಿಂದ ಎಲೆಯು ಬೀಳುತ್ತದೆ. ಅಂದರೆ ವೃಕ್ಷವೇ ಬೇರೆ ಎಲೆ ಬೇರೆ ಅಂತ. ಹೌದಾ? ಹೀಗೆ ಬರುತ್ತೆ. ಆದ್ದರಿಂದ ಪಂಚಮೀ ವಿಭಕ್ತಿಯು ಎಲ್ಲಿ ಪ್ರಯೋಗ ಆಗುತ್ತೆ? ಭೇದ ಸೂಚಕವಾದದ್ದು ಪಂಚಮೀ ವಿಭಕ್ತಿ. ಈಗ ಅವ್ರು ಏನು ಪ್ರಶ್ನೆ, ಈ ಸೂತ್ರ ಹೊರಡೋದು ಹೇಗೆ ಅಂತಂದರೆ, ಈಗ ನೀವು ಪುರುಷ ಸೂಕ್ತವನ್ನ ಇಟ್ಕೊಂಡು ಹೊರಡ್ತಾ ಇದ್ದೀರಿ. ಪುರುಷ ಸೂಕ್ತದಲ್ಲಿ ವಾಚ್ಯನಾದವನು ಪರಮಾತ್ಮ ಅಂತ ಹೇಳ್ತಾ ಇದ್ದೀರಿ, ವಿಷ್ಣು ಅಂತ ಹೇಳ್ತಾ ಇದ್ದೀರಿ. ಸರಿ, ಪುರುಷ ಸೂಕ್ತದಲ್ಲಿ ಯಾವುದೋ ಒಂದು ಶಬ್ದವನ್ನು ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪುರುಷ ಸೂಕ್ತದಲ್ಲಿ ಅನೇಕ ಶಬ್ದಗಳು ಬರ್ತದೆ. ಆ ಶಬ್ದಗಳು ಪಂಚಮೀ ವಿಭಕ್ತಿಯಿಂದ ಸಹಿತವಾಗಿದೆ. ಪಂಚಮೀ ವಿಭಕ್ತಿ ಸಹಿತವಾದಾಗ ಈಗ ನೋಡ್ರಿ, ರಾಮನು ಕಾಡಿಗೆ ಹೋದನು ಅಂತ ಹೇಳಿದಾಗ ರಾಮನು ರಾವಣನನ್ನ ಕೊಂದನು. ಮತ್ತೆ ರಾಮನು ಅಂತ ಹೇಳೋದು ಬೇಕಾಗಿಲ್ಲ, ಅವನು ಅಂತ ಪ್ರಥಮಾಂತವಾದದ್ದನ್ನ ಹೇಳಿದ್ರೆ ಸಾಕು. ಅವನು ಅಂತ, ಸಹ ಅಂತ ಹೇಳಿದ್ರೆ ಸಾಕು. ಆದರೆ ಪಂಚಮೀ ವಿಭಕ್ತಿ ಪ್ರಯೋಗ ಮಾಡಿಬಿಟ್ರೆ ಭಿನ್ನ ಅಂತ ಅರ್ಥ ಬರ್ತದೆ. ಹೀಗೆ ಪಂಚಮೀ ವಿಭಕ್ತ್ಯಂತವಾದ ಬೇರೆ ಬೇರೆ ಶಬ್ದಗಳು ಪುರುಷ ಸೂಕ್ತದಲ್ಲೇ ಕಂಡಿದೆ. ಅದರಿಂದಾಗಿ ಪುರುಷ ಸೂಕ್ತದಲ್ಲಿ ವಿಷ್ಣು ಭಿನ್ನವಾದ ದೇವತೆಯನ್ನ ಯಾಕೆ ಹೇಳಿರಬಾರದು? ಆ ದೇವತೆ ಪುರುಷ ಸೂಕ್ತದಿಂದಾಗಿ ಯಾಕೆ ವಾಚ್ಯನಾಗಬಾರದು ಅಂತ ಪ್ರಶ್ನೆ. ಯಾಕ ಅರ್ಥ ಆಯ್ತಾ? ಪ್ರಶ್ನೆ ಅರ್ಥ ಆಯ್ತಾ? ಲಾಜಿಕ್ ಅದು ಲಾಜಿಕ್. ಹಾಗೆ ಯಾಕೆ ಆಗ್ಬಾರ್ದು ಅಂತ ಗೊತ್ತಾಯ್ತು. ಹಾ, ಅಷ್ಟೇ, ಆಯ್ತಾಯ್ತು. ಅದಕ್ಕೆ ಈ ಸೂತ್ರ ಹೊರಟಿದೆ. ಏನಂತ? ಓಂ ಉಪದೇಶ ಭೇದಾನ್ ನೇತಿ ಚೇನ್ನ ಹೇಳಬೇಕೆಲ್ಲರೂ. ಓಂ ಉಪದೇಶ ಭೇದಾನ್ ನೇತಿ ಚೇನ್ನ ಉಭಯಸ್ಮಿನ್ನಪ್ಯ ವಿರೋಧಾತ್ ಓಂ.
ಒಟ್ಟಿಗೆ ಹೇಳೋಣ. ಓಂ ಉಪದೇಶ ಭೇದಾನ್ನೇತಿ ಚೇನ್ನೋಭಯಸ್ಮಿನ್ನಪ್ಯ ವಿರೋಧಾತ್. ಓಂ ಇದರ ಸೂತ್ರದಲ್ಲಿ ಬರುವ ಪದಗಳ ಅರ್ಥವನ್ನು ನೋಡೋಣ. ಉಪದೇಶ ಅಂತಂದರೆ ವೇದ, ಅದರಲ್ಲಿ ಹೇಳುವಂತಹ ವಾಕ್ಯಗಳು, ಹೇಳುವಿಕೆ ಅಂತ ಅರ್ಥ. ಭೇದಾತ್ ಪಂಚಮೀ ವಿಭಕ್ತಿಯು ಅಲ್ಲಿ ಅನೇಕ ಕಡೆ ಪ್ರಯೋಗವಾಗಿದೆ. ಆದ್ದರಿಂದಾಗಿ ಪಂಚಮೀ ವಿಭಕ್ತಿಯು ಭೇದ ಪ್ರಕಾರಕ, ಭೇದವನ್ನು ತಿಳಿಸಿಕೊಡುವಂಥದ್ದು. ಆದ್ದರಿಂದಾಗಿ ನ ಪಂಚಮಿ ವಿಭಕ್ತ್ಯಂತವಾದ ಬೇರೆ ಶಬ್ದಗಳು ಇದೆ. ಆದ್ದರಿಂದಾಗಿ ವಿಷ್ಣುವು ಪುರುಷಸೂಕ್ತ ವಾಚ್ಯನಲ್ಲ. ಹೀಗೆ ಹೇಳಿದರೆ ಇತಿ ಚೇತ್, ಹೀಗೆ ಹೇಳಿದರೆ ನ, ಅದು ಸರಿಯಲ್ಲ. ಯಾಕೆ ಅಂತಂದರೆ ಉಭಯಸ್ಮಿನ್ನಪಿ ವಿರೋಧಾತ್, ಎರಡೂ ಸ್ಥಳದಲ್ಲೂ ಕೂಡ ಪರಸ್ಪರ ವಿರೋಧ ಇಲ್ಲ, ವಿರೋಧ ಬರೋದಿಲ್ಲ. ಪಂಚಮ್ಯಂತ ಶಬ್ದ ಇತ್ತು ಅಂತ ಆದರೆ ಅದು ಭೇದಕಾರಕ ಆಗಲೇಬೇಕು ಅಂತ ನಿಯಮ ಇಲ್ಲ. ಅದು ಮುಂದೆ ಭಾಷ್ಯದಲ್ಲಿ ಹೇಳ್ತಾರೆ ನೋಡಿ. ತ್ರಿಪಾದಸ್ಯಾಮೃತಂ ದಿವಿ ಇತಿ ಪೂರ್ವೋಪದೇಶಃ, ಪರೋ ದಿವಃ ಇತಿ ಪಂಚಮ್ಯಂತಃ ಪಶ್ಚಿಮಃ. ತಸ್ಮಾತ್ ನ ಏಕಂ ವಸ್ತು ಅತ್ರ ಉಚ್ಯತೆ ಇತಿ ಚೇನ್ ನ. ತ್ರಿಸಪ್ತಲೋಕಾಪೇಕ್ಷಯ ಉಭಯಸ್ಮಿನ್ನಪ್ಯ ವಿರೋಧಾತ್. ನೋಡಿ, ತ್ರಿಪಾದಸ್ಯ ಅಮೃತಂ ದಿವಿ. ತ್ರಿಪಾದ ಅಂತ, ಪಾದ ಅಂದರೆ ಲೋಕ ಅಂತಲೂ ಅರ್ಥ ಇದೆ. ತ್ರಿಪಾದಸ್ಯ ಮೂರು ಅಂಶ ಯಾವುದ್ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈ ಮೂರು ಅಂಶದಲ್ಲಿ ಅಮೃತಂ ನಾಶರಹಿತವಾದ ಸ್ಥಾನ ಅದು. ದಿವಿ ದ್ಯುಲೋಕದಲ್ಲಿ, ನೋಡ್ರಿ, ದ್ಯುಲೋಕದಲ್ಲಿ ತ್ರಿಪಾದಸ್ಯ ಅಮೃತಂ, ದೇವತೆಗಳ ಲೋಕದಲ್ಲಿ ತ್ರಿಪಾದಸ್ಯ ಅಮೃತತ್ವಂ ಉಚ್ಯತೆ. ಆ ಮೂರು ಲೋಕಗಳನ್ನು ಅಮೃತ, ಅಲ್ಲಿ ಹೋದವರು ಮರಳಿ ಬರೋದಿಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಕ್ಕೆ. ದೇವತೆಗಳ ಲೋಕದಲ್ಲಿ ಶ್ರೇಷ್ಠವಾದದ್ದು ಅದು. ದಿವ್ಯ ಅನ್ನೋ ಶಬ್ದಕ್ಕೆ ಶ್ರೇಷ್ಠತೆ ಅಂತಲೂ ಅರ್ಥ ಇದೆ. ಅದು ಮುಂದೆ ಹೇಳ್ತಾರೆ, ಇದರಲ್ಲಿ ಹೇಳ್ತಾರೆ. ಹೌದಾ? ಈ ದೇವತೆಗಳ ಲೋಕದಲ್ಲಿ ಮೂರು ಲೋಕಗಳಾದ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠವು ಅಮೃತಂ ನಾಶರಹಿತವಾದದ್ದು ಅಂತ ಮೊದಲಿಗೆ ಉಪದೇಶ. ಅನಂತರ ಪರಹ, ಅಷ್ಟೇ ಅಲ್ಲ, ದಿವಹ ಪರಹ, ದ್ಯುಲೋಕದಿಂದಲೂ ಅಂತ. ಈ ರೀತಿ ದ್ಯುಲೋಕದಲ್ಲಿ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು ನಾಶರಹಿತವಾದದ್ದು ಅಂತ ಮೊದಲಿಗೆ ಹೇಳ್ತಾರೆ. ಅದಾದ ಮೇಲೆ ದಿವಹ ಪರಹ, ದ್ಯುಲೋಕದಿಂದ ಉತ್ತಮವಾದದ್ದು, ದ್ಯುಲೋಕಕ್ಕಿಂತಲೂ ಉತ್ತಮವಾದದ್ದು. ದ್ಯುಲೋಕದಿಂದ ಅಲ್ಲ, ದಿವಹ ಅಂದರೆ ಪಂಚಮೀ ವಿಭಕ್ತಿ, ಅದು ದಿವಹ ಅಂತ. ಅಂದರೆ ದ್ಯುಲೋಕದ ದೆಸೆಯಿಂದ ಪರಹ, ದ್ಯುಲೋಕದ ದೆಸೆಯಿಂದ ಇದು ಉತ್ತಮವಾದದ್ದು ಈ ಮೂರು ಅಂತ ಪಂಚಮೀ ವಿಭಕ್ತ್ಯಂತವಾಗಿ ನಂತರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಏಕಂ ವಸ್ತು ಅತ್ರ ನ ಉಚ್ಯತೆ ಅಂತಂದರೆ ಇಲ್ಲಿ ಶ್ವೇತದ್ವೀಪ ಬರ್ತದೆ, ದ್ಯುಲೋಕ ಬರ್ತದೆ. ಅದರಿಂದ ಒಂದೇ ವಸ್ತುವನ್ನೇ ಹೇಳ್ತಿಲ್ಲ. ಹಿಂದೆಲ್ಲ ಏನು ಹೇಳ್ಕೊಂಡು ಬಂದರು? ಇಡೀ ಪುರುಷೋಕ್ತದಲ್ಲಿ ಪರಮಾತ್ಮನೇ ವಾಚ್ಯ ಅಂದ್ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳಿದರು. ಹೌದಾ? ಈಗ ಅತ್ರ ಏಕಂ ವಸ್ತು ನ ಉಚ್ಯತೆ. ಅದು ತಸ್ಮಾತ್, ಅದನ್ನೇ ಹೇಳಿ ನೋಡ್ರಿ. ತಸ್ಮಾತ್
ನೈಕಂ ವಸ್ತು ಅತ್ರ ಉಚ್ಯತ ಇತಿ. ಆದ್ದರಿಂದ ಈ ಪುರುಷ ಸೂಕ್ತದಲ್ಲಿ ಬರೀ ಒಂದೇ ವಸ್ತು, ವಸ್ತು ಅಂದರೆ ಪರಮಾತ್ಮ, ವಸ್ತು ಅಂದರೆ ಜಡ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಸರ್ವತ್ರ ವಾಸನಾತ್ ಸಹ ವಸ್ತು, ಅವನೇ ವಸ್ತು, ನಿಜವಾದ ವಸ್ತು ಅಂದರೆ ಅವನು ಪರಮಾತ್ಮನೇನೆ. ವಸತೆ ಇತಿ ವಸ್ತು, ವಾಸನಾತ್ ವಾಸುದೇವೋಸಿ, ಸರ್ವತ್ರ ವಾಸಮಾನತ್ವ, ಎಲ್ಲ ಕಡೆ ಅವನ ವಾಸ ಇದೆ. ಆದ್ದರಿಂದಾಗಿ ವಸ್ತು ಅಂತಂದ್ರೆ ಅವದು. ಎರಡನೇ ಭಾಗವತದ 2ನೇ ಶ್ಲೋಕದಲ್ಲೂ ಕೂಡ ಶುಕಾಚಾರ್ಯರು ಹೇಳ್ತಾರೆ, ವಸ್ತು ಮಾತ್ರ ಶುಭದಂ, ಅತ್ಯಂತ ಶುಭದವಾದ ವಸ್ತುವನ್ನು ನಾನು ಹೇಳ್ತಾ ಇದ್ದೇನೆ, ಅವನ ಬಗ್ಗೆ ಹೇಳ್ತೇನೆ ಅಂತ ಪರಮಾತ್ಮನನ್ನ ವಸ್ತು ಅಂತ ಸಂಬೋಧನೆ ಮಾಡ್ತಾರೆ. ಆದ್ದರಿಂದ ವಸ್ತು ಅಂದರೆ ಅವನೇ. ಆದ್ದರಿಂದ ಇಲ್ಲಿ ಒಂದೇ ವಿಷಯವನ್ನು, ಒಂದೇ ವಸ್ತುವನ್ನು ಹೇಳ್ತಿಲ್ಲ. ಅರ್ಥ ಒಂದೇ ವಸ್ತು ಅಂದ್ರೇನು, ಒಂದೇ ವಿಷ್ಣು ಎಂಬ ವಸ್ತುವನ್ನು ಹೇಳ್ತಿಲ್ಲ ಸೂಕ್ತದಲ್ಲಿ ಅಂತ ಹೇಳಿದರೆ ಇದು ಚೇನ್ನ, ಹಾಗೆ ಹೇಳುವುದು ಸರಿಯಲ್ಲ. ಯಾಕೆ ಅಂತಂದರೆ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ದ್ಯುಲೋಕ ಎಲ್ಲ ಶಬ್ದಗಳಿಂದಲೂ ಅವನೇ ವಾಚ್ಯ. ನೀವು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೀರಷ್ಟೇ. ಅದನ್ನೇ ಹೇಳ್ತಿರಲ್ಲಿ, ತ್ರಿಸಪ್ತ ಲೋಕಾಪೇಕ್ಷೆಯ ಉಭಯಸ್ಮಿನ್ನಪ್ಯ ವಿರೋಧಾತ್. ತ್ರಿಸಪ್ತ ಲೋಕಾಪೇಕ್ಷೆಯ, 3 ಲೋಕಗಳು ಅಂತಂದ್ರೆ ಉದಾಹರಣೆಗೆ 3 ಲೋಕ 7 ಲೋಕಗಳೆಂಬ ಉದ್ದೇಶದಿಂದ ಹೇಳ್ತೇವೆ ನೋಡ್ರಿ. 3 ಲೋಕ, ಅದನ್ನ 7 ಲೋಕ ಅಂತ ಆ ಒಂದು ಉದ್ದೇಶದಿಂದ ಬರೀ 3 ಲೋಕ ಅಂತ ಹೇಳ್ತೇವೆ. ಉಭಯಸ್ಮಿನ್ನಪಿ, 2 ಪ್ರಯೋಗದಲ್ಲೂ ವಿರೋಧ ಇಲ್ಲ. ಯಾಕೆ ಅಂತಂದ್ರೆ ಛಾಂದೋಗ್ಯದಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಅದರಲ್ಲಿ ನಾರಾಯಣ, ವಾಸುದೇವ, ವೈಕುಂಠ ಎಂಬುವಂಥ ಅಂಶಗಳಿಂದಲೇ ಪರಮಾತ್ಮ ಇರ್ತಾನೆ. ನೋಡಿ, ಸರಿಯಾಗಿ ನೋಡಿ. ಇದು ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿ ಕ್ರಮವಾಗಿ ಶ್ವೇತದ್ವೀಪದಲ್ಲಿ ನಾರಾಯಣ, ಅನಂತಾಸನದಲ್ಲಿ ವಾಸುದೇವ, ವೈಕುಂಠದಲ್ಲಿ ವೈಕುಂಠನೆಂಬ ಅಂಶದಿಂದಲೇನೆ ಪರಮಾತ್ಮ ಇರ್ತಾನೆ ಅನ್ನೋ ವಿವಕ್ಷೆಯಿಂದಾಗಿ ನಾವು ಸಪ್ತಮ್ಯಂತವಾಗಿ ಹೇಳಿದ್ದು ಯಾವುದು? ದಿವಿ ಮೇಲೆ ಹೋಗಬೇಕು. ತ್ರಿಪಾದಸ್ಯ ಅಮೃತಂ ದಿವಿ, ತ್ರಿಪಾದ, 3 ಪಾದಗಳು. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಶ್ವೇತದ್ವೀಪದಲ್ಲಿ ನಾರಾಯಣ, ಅನಂತಾಸನದಲ್ಲಿ ವಾಸುದೇವ, ವೈಕುಂಠದಲ್ಲಿ ವೈಕುಂಠ ಎಂಬ ಪರಮಾತ್ಮನೇ ಇರ್ತಾನೆ. ವೈಕುಂಠ ನಾವು ಪರಮಾತ್ಮನೇ ಇರ್ತಾನೆ. ನಾವು ಈ ಒಂದು ವಿವಕ್ಷೆಯಿಂದ ಹೇಳಿದ್ದು ಸಪ್ತಮ್ಯಂತವಾಗಿ. ಇನ್ನೂ ಕೂಡ ಇದೆ. ಭೂಹು ಭುವಃ ಸ್ವಹ. ನಾವೇನು ಪ್ರಾಣಾಯಾಮ ಮಾಡಬೇಕಾದ್ರೆ ಹೇಳ್ತೇವೆ, ಭೂಹು ಭುವಃ ಸ್ವಹ ಮಹಾಜನಃ ತಪಃ ಸತ್ಯಂ. ಎಷ್ಟು ಲೋಕ? 7 ಲೋಕ. ಈ 7 ಲೋಕಕ್ಕಿಂತಲೂ ಅವನು ಉತ್ತಮನಾಗಿದ್ದಾನೆ ಅನ್ನೋ ವಿವಕ್ಷೆಯಿಂದ ನಾವು ಅಲ್ಲಿ ಹೇಳಿದ್ದು ಯಾವುದು? ಪರೋದಿವಃ. ಪರೋದಿವಃ, ದಿವಹ ಎಂಬ ಪಂಚಮ್ಯಂತ ವಿಭಕ್ತಿ ಎದಕ್ಕೆ ಹೇಳಿದ್ದು ಅಂತಂದ್ರೆ ಅದರ ವಿವಕ್ಷೆ ಏನಿದೆ ಅಂತಂದ್ರೆ ಏಕವಾಕ್ಯತೆ. ಈ 5 ಲೋಕಕ್ಕಿಂತಲೂ ಪರಮಾತ್ಮನ ಲೋಕವಾದ ಅದರಲ್ಲಿ ಇರುವಂತಹ ಪರಮಾತ್ಮನ ರೂಪಗಳು ಉತ್ತಮವಾದದ್ದು ಅಂತ ಹೇಳ್ತೇವೆ. ಆದ್ದರಿಂದಾಗಿ ಇಲ್ಲಿ ಭೇದ, ಪಂಚಮಿ ವಿಭಕ್ತಿಯನ್ನು ಹೇಳಿದರೆ ಭೇದವೇ ಇರಬೇಕು ಅಂತ ಏನಿಲ್ಲ. ಪಂಚಮಿ ವಿಭಕ್ತಿಯನ್ನು ಹೇಳಿದರೆ ಭೇದವೇ ನಿಯಮೇನ ಇರಬೇಕು ಅಂತ ಏನಿಲ್ಲ. ಇಲ್ಲಿ ಭೇದ ಮೇಲ್ಗಡೆ ತೋರುತ್ತೆ. ನಮಗೆ ಈ ಲೋಕದಲ್ಲಿ ವ್ಯವಹಾರ ಭೇದವೇ ಇದೆ. ಆದರೆ ಕೆಲವೊಮ್ಮೆ ವಿವಕ್ಷೆಯಿಂದಾಗಿ 3 ಲೋಕಗಳನ್ನು ಇಟ್ಟುಕೊಂಡು ಒಂದೇ ಅಂತ ಹೇಳ್ತೇವೆ, ದಿವಿ ಅಂತ ಹೇಳ್ತೇವೆ. ದ್ಯುಲೋಕಗಳು ಅಂದರೆ ದೇವತೆಗಳ ಲೋಕಗಳು. ಯಾವುದ್ಯಾವುದು ದೇವತೆಗಳ ಲೋಕಗಳು? ಭೂಹು ಭುವಃ ಸ್ವಹ ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಇವೆಲ್ಲ ದೇವತೆಗಳ ಲೋಕಗಳೇ. ಈ ದೇವತೆಗಳ ಲೋಕಗಳು ದಿವಃಪರಃ. ಈ ನೋಡಿ,
ಆ 7 ಲೋಕವನ್ನು ಇಟ್ಕೊಂಡು ಒಂದೇ ಶಬ್ದ ಪ್ರಯೋಗ, ದಿವಹ ಅಂತ. ಈಗ ಹೀಗೆ 7 ಲೋಕವನ್ನು ಇಟ್ಕೊಳ್ಬೇಕು ಪಂಚಮಿ ವಿಭಕ್ತ್ಯಂತವಾದ ದಿವಶಬ್ದದಿಂದಾಗಿ. ಅದಕ್ಕಿಂತಲೂ ಪರಹ ಯಾರು? ಆ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಇರುವಂತಹ ನಾರಾಯಣ ವಾಸುದೇವ ವೈಕುಂಠನಾಮಕನಾದ ಪರಮಾತ್ಮ ಅದಕ್ಕಿಂತಲೂ ಉತ್ತಮನಾಗಿದ್ದಾನೆ ಅಂತ ಹೀಗೆ ಅರ್ಥ ಮಾಡಬೇಕು. ಎಲ್ಲೆಲ್ಲಿ ಪಂಚವಿಭಕ್ತಿ ಬರ್ತದೋ ಅಲ್ಲಲ್ಲಿ ವಿಷ್ಣುವಿಗಿಂತಲೂ ಅತ್ಯಂತ ಭಿನ್ನ ಅಂತ ಅರ್ಥ ಮಾಡಬಾರದು. ಅದರಿಂದಾಗಿ ವಿವಕ್ಷೆ ನಮಗೇನಿದೆ? ಪರಮಾತ್ಮನೇ ನಮಗೆ ವಿವಕ್ಷೆ, ಮುಖ್ಯತೆಯ ವಿವಕ್ಷೆ ಪರಮಾತ್ಮನೇನೆ. ಅದರಿಂದಾಗಿ ಆ ಪುರುಷ ಸೂಕ್ತದಿಂದ ಏಕಾರ್ಥನಾದವನು ಪ್ರತಿಪಾದ್ಯನಾದ ಅತ್ಯಂತ ಶುಭವಾದ ವಸ್ತು ಅಂತಂದರೆ ಅದು ಪರಮಾತ್ಮ. ಆದ್ದರಿಂದಾಗಿ ಈ ಪುರುಷ ಸೂಕ್ತವು ವಿಷ್ಣುವನ್ನೇ ಹೇಳ್ತಾ ಇದೆ. ಆ ವಿಷ್ಣುವೇನೇ ಗಾಯತ್ರಿ ಶಬ್ದ ವಾಚ್ಯನಾಗಿದ್ದಾನೆ. ಅದರಿಂದಾಗಿ ಅವನೇ ಬ್ರಹ್ಮ, ಅವನ ಜಿಜ್ಞಾಸೆಯನ್ನೇ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಇದೆ ಇದು, ಈ ವ್ಯಾಕರಣಗಳೆಲ್ಲ ಸ್ವಲ್ಪ ಕೈ ಹಿಡಿಯುತ್ತೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಪ್ರಶ್ನೆ ಇದ್ರೆ ಕೇಳಿ, ಕ್ಷಮಿಸಿ. ಇಲ್ಲ ಆಚಾರ್ಯ, ಇಲ್ಲ. ನೀವು ಹೇಳ್ದಂಗೆ ಕಷ್ಟ ನಿನ್ನೆ ಕಬ್ಬಣದ ಕಡ್ಲೆ ನಿನ್ನೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ತಲೆಗೆ. ಈಗ ಮತ್ತೆ ಪಾಠ ಇದಲ್ಲ ಈಗ ಇದಾದ್ಮೇಲೆ, ಅಥವಾ ಇದಕ್ಕೆ ಇಲ್ಲೇ ಮುಗೀತು? ಹೌದೌದು, ಇಲ್ಲೇ ಮುಗಿತು. ಆಯ್ತು, ಧನ್ಯವಾದ ಆಚಾರ್ಯ. ನಮಸ್ಕಾರ. ನಮಸ್ಕಾರ. ಹರೇ ನಮ ಗುರುಗಳೇ.